ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಕುಂಭರಾಶಿಯವರಿಗೆ ನೋಡಿ, ಶನಿ ಸಾಡೆ ಸಾತಿಯ ಕಾಲ. ಶನಿ ನಿಮ್ಮ ರಾಶಿಯಲ್ಲೇ ಕುಂಭರಾಶಿಯಲ್ಲೇ ಇದ್ದಾನೆ. ಇನ್ನೇನು ಒಂದು 3-4 ಮಂತ್ಸ್ನಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸೊ ಒಂದಷ್ಟು ರಿಲೀಫ್ ನಿಮಗೆ ಖಂಡಿತವಾಗಿಯೂ ಸಿಗುವಂತಹ ಸಾಧ್ಯತೆ ಇದೆ. ಶನಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರೋ ಅದರಲ್ಲಿ ಖಂಡಿತವಾಗಿಯೂ ಒಂದಷ್ಟು ಪರಿಹಾರಗಳು ನಿಮಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೆ ಒಂದು ಸ್ವಲ್ಪ ತಾಳ್ಮೆ ಇನ್ನೂ ಖಂಡಿತವಾಗಿಯೂ ಮುಂದುವರಿಯಲಿ, ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಅನೇಕ ವಿಷಯವನ್ನು ತಿಳ್ಕೊಳ್ತೇವೆ ಕುಂಭರಾಶಿಯವರಿಗೆ. ನೋಡಿ, ಕುಂಭರಾಶಿಯವರಿಗೆ ನಾನು ಹೇಳ್ತಾ ಇದ್ದದ್ದು ಶನಿ ದೋಷ ಇರಬಹುದು ಅಥವಾ ರಾಹು ದೋಷ ಇರಬಹುದು. ಇದನ್ನು ಖಂಡಿತವಾಗಿಯೂ ನಿಮ್ಮನ್ನು ಹೆದರಿಸ್ಬೇಕಂತಾಗಲಿ ಅಥವಾ ನಿಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಒಂದು ಭಯವನ್ನು ಉಂಟು ಮಾಡಲಿಕ್ಕಾಗಲಿ ಅಲ್ಲ. ಇದನ್ನು ತಿಳ್ಕೊಂಡು ನೀವು ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಒಂದಷ್ಟು ಆರಾಧನೆಯನ್ನು ಮಾಡಿಕೊಂಡಿದ್ದಾದರೆ ಆ ಸಮಸ್ಯೆಗಳಿಗೆ ನಿಮಗೆ ಉಪಶಮನ ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದ ನಾನಿದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಇನ್ನೂ ಅನೇಕ ವಿಷಯವನ್ನು ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ 2025 ಜನವರಿ ತಿಂಗಳಲ್ಲಿ ಇದು ಮಾಸ ಭವಿಷ್ಯ. ಈಗಾಗಲೇ ನಾನು ಆಲ್ರೆಡಿ ವರ್ಷ ಭವಿಷ್ಯವನ್ನು ಕೂಡ ನಾನು ಹೇಳಿದ್ದೇನೆ. ಇವತ್ತು ಮಾಸ ಭವಿಷ್ಯವನ್ನು ನೋಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಜ್ಯೋತಿಷ್ಯ ವಿಷಯ, ವಾಸ್ತು ವಿಷಯ, ವಾಸ್ತುವಿಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆ ಇರಬಹುದು, ಅದನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡಬಹುದು. ಕುಂಭ ವಿವಾಹ, ಕುಜದೋಷ, ಇದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ವಿಷಯವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಅದೆಲ್ಲವನ್ನು ನಮ್ಮ ಚಾನಲ್ನಲ್ಲಿ ನೋಡಿಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ಅನುಕೂಲಕರವಾಗಿರುತ್ತೆ. ಇವತ್ತು ಕುಂಭರಾಶಿಯವರಿಗೆ ಜನವರಿ ತಿಂಗಳು ಈ ರಾಶಿ ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ನಾನು ಆಗಲೇ ಹೇಳಿದೆ. ಕುಂಭರಾಶಿಯಿಂದ ಶನಿ ಏಪ್ರಿಲ್ ತಿಂಗಳಲ್ಲಿ ನಿರ್ಗಮಿಸ್ತಾ ಇದ್ದಾನೆ. ಸೊ ಅಲ್ಲಿಂದ ಸ್ವಲ್ಪ ಪ್ರಭಾವ, ಸಾಡೆ ಸಾತಿಯ ಪ್ರಭಾವ ಅಂತೂ ಖಂಡಿತ ಇರುತ್ತೆ. ಆದರೆ ಕುಂಭರಾಶಿಯಲ್ಲೇ ಇದ್ದಾಗ ಎಷ್ಟೊಂದು ತೊಂದರೆ ಇರುತ್ತೋ ಆ ತೊಂದರೆ ಖಂಡಿತವಾಗಿಯೂ ನಿಮಗೆ ಕಡಿಮೆ ಆಗುತ್ತೆ. ಸ್ವಲ್ಪ ಪಾರಿವಾರಿಕ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ ಇರುವಂತಹ ಸಾಧ್ಯತೆ ಇರೋದ್ರಿಂದ ಅದನ್ನು ನಿರ್ಲಕ್ಷ್ಯ ಮಾಡದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಹಾಗಾಗಿ ಕುಟುಂಬದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ. ಹೆಂಡತಿ ಗಂಡ ಇರಬಹುದು ಅಥವಾ ಮಕ್ಕಳಿರಬಹುದು, ಅಲ್ಲೇನಾದರೂ ಸಮಸ್ಯೆ ಉದ್ಭವ ಆಯಿತು ಅಂತಂದರೆ ಅದನ್ನು ಹಾಗೆ ಇರಲಿಕ್ಕೆ ಬಿಡಬೇಡಿ. ಅದಕ್ಕೊಂದು ಏನಾದರೂ ಸೊಲ್ಯೂಷನನ್ನು ಕಂಡುಹಿಡಿದುಕೊಳ್ಳಿ. ಅದರಿಂದ ಖಂಡಿತವಾಗಿ ಒಂದು ನೆಮ್ಮದಿಯ ವಾತಾವರಣ ಮುಂದುವರಿಯುತ್ತೆ. ಇಲ್ಲದೇ ಇದ್ದರೆ ಈ ಸಮಸ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣದ ವಿಷಯವನ್ನು ಬಂದಾಗ ಆದಾಯ ಮತ್ತು ಖರ್ಚಿನ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಒಂದು ಪ್ಲ್ಯಾನನ್ನು ಮಾಡಿಕೊಳ್ಳಿ. ಇಲ್ಲದೇ ಇದ್ದರೆ ಇದು ಇನ್ಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಆಗಿದೆ. ಇಲ್ಲಿ ನಿಮ್ಮ ಆದಾಯ ಕಡಿಮೆಯಾಗಿ ಖರ್ಚೇ ಜಾಸ್ತಿ ಆಗುವಂತಹ ಕಾಲ ಒದಗಿ ಬರುತ್ತೆ. ಸೊ ಅದರಿಂದ ನಿಮ್ಮ ಎಲ್ಲ ಲೆಕ್ಕಾಚಾರಗಳು ತಪ್ಪುತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ಒತ್ತಡ ಆಗಬಹುದು ಅಥವಾ ಸಾಲಗಾರರ ಕಾಟ ಆಗಬಹುದು. ಹೌದಾ, ನೀವು ಈ ಹಣವನ್ನು ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ನೋದು ನಿಮಗೆ ಖಂಡಿತವಾಗಿಯೂ ಗೊತ್ತಾಗೋದಿಲ್ಲ. ಹಾಗಾಗಿ ಮೊದಲೇ ವಿಚಾರವನ್ನು ಮಾಡಿ, ಅದರಲ್ಲೂ ಮುಖ್ಯವಾಗಿ ಆದಷ್ಟು ಖರ್ಚನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಈ ಇದ್ದಂಥ ಹಣದಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಕೂಡ ಮಾನಸಿಕ ಒತ್ತಡವನ್ನು ತೆಗೆದುಕೊಳ್ಬೇಡಿ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದು ನಿಜ. ಅದನ್ನು ತಲೆ ಕೆಡಿಸಿಕೊಳ್ಳದೆ ಕೇವಲ ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ. ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಡಿ. ಅದರಿಂದ ನಿಮಗೆ ಮೆಂಟಲಿ ಪ್ರೆಷರ್ ಜಾಸ್ತಾಗಿ ಇನ್ನೂ ಆರೋಗ್ಯ ಕೆಡುವಂಥ ಸಾಧ್ಯತೆ ಇರೋದರಿಂದ ಇದು ಮುಂದುವರಿಯೋದರಿಂದ ಔಷಧೋಪಚಾರಗಳನ್ನು ಮಾತ್ರ ನಿಯಮಿತವಾಗಿ ತಪ್ಪದೇ ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ನಾನು ಆಗಲೇ ಹೇಳಿದೆ, ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಅಷ್ಟೊಂದು ಉತ್ತಮವಾದಂಥ ಕಾಲ ಇಲ್ಲದೇ ಇರಬಹುದು, ಆದರೆ ಮಧ್ಯಮ ಕಾಲ ಇದೆ. ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಅಲ್ಲಿ ಡೆವಲಪ್ಮೆಂಟನ್ನು ನಾವು ಕಾಣ್ತಾ ಇದ್ದೇವೆ. ಕುಂಭರಾಶಿಯವರಿಗೆ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ, ಒಳ್ಳೆಯ ಕಾಲ ಬರುತ್ತೆ. ಅದಕ್ಕೆ ಬಹಳ ವಿಚಾರ ಮಾಡುವಂಥ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಅವಿವಾಹಿತರು ಅಥವಾ ವಿದ್ಯಾರ್ಥಿಗಳು ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಕ್ಷೇತ್ರದಲ್ಲಿ ವಿವಾಹ ಯೋಗ ಸದ್ಯಕ್ಕೆ ಇಲ್ಲ ಅಂತಂದರೂ ಕೂಡ ಗುರು ಹಿರಿಯರ ಆಶೀರ್ವಾದ ಮತ್ತು ನಿಮ್ಮ ಕುಲದೇವರ ಆಶೀರ್ವಾದ ಖಂಡಿತವಾಗಿಯೂ ಇತ್ತು ಅಂತಂದರೆ ನಿಮಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ
ವಿವಾಹ ಯೋಗ ಬರಲಿಕ್ಕೆ ಸಾಧ್ಯತೆ ಖಂಡಿತವಾಗಿಯೂ ಇದೆ. ನಾವು ಒಳ್ಳೆಯ ಕೆಲಸವನ್ನು ಮಾಡಿದಾಗ, ಒಳ್ಳೆಯ ಮನೋಭಾವವನ್ನು ಇಟ್ಕೊಂಡಾಗ, ಬೇರೆಯವರಿಗೆ ಕೆಡಕನ್ನು ಮಾಡಬಾರ್ದು ಅಂತನ್ನೋ ಮನಸ್ಸನ್ನು ಇಟ್ಟುಕೊಂಡಾಗ ಶನಿ ಕೂಡ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ, ಒಳ್ಳೆಯ ಅನುಕೂಲಕರವಾಗಿರ್ತಾನೆ. ಹಾಗಾಗಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿದ್ದಾದರೆ ಈ ಗ್ರಹಗಳ ಒಂದು ಅಶುಭ ಫಲ ಖಂಡಿತವಾಗಿಯೂ ನಮ್ಮ ಮೇಲೆ ಜಾಸ್ತಿಯಾಗಿ ಆಗೋದಿಲ್ಲ. ಇನ್ನು ಪರೀಕ್ಷಾದಿಗಳಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ್ನಲ್ಲ, ಒಂದಷ್ಟು ಯಾವುದಾದ್ರೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿತ್ತು ಅಂತಂದರೆ ಸ್ವಲ್ಪ ನೀವು ಎಫರ್ಟ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಅಂತ ಅನ್ನೋದು ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಇದೊಂದು ವಿಷಯದಲ್ಲಿ ಕುಂಭರಾಶಿಯವರಿಗೆ ಅನುಕೂಲ ಇದೆ. ಸೊ ಹಾಗಾಗಿ ಪರೀಕ್ಷೆ ಏನಾದರೂ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ತಯಾರಿಯನ್ನು ಮಾಡಿಕೊಳ್ಳಿ. ಸೊ ಅದರಿಂದ ನಿಮಗೆ ಅಲ್ಲಿ ನೀವು ಯಶಸ್ಸಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನೂ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೇನೆ ನೋಡಿ, ಬಂದಂಥ ಕಷ್ಟಗಳು ಅಥವಾ ಸಮಸ್ಯೆಗಳು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿರಬಹುದು, ವ್ಯಾಪಾರದಲ್ಲಿರಬಹುದು, ಅಥವಾ ಮನೆಯಲ್ಲಿರಬಹುದು, ಅಥವಾ ಹೊರಗಡೆ ಇರಬಹುದು. ಇಂಥ ಸಮಸ್ಯೆಗಳನ್ನು ನೀವೇ ಎದುರಿಸಬೇಕು ಅಂತನ್ನೋ ಒಂದು ಸತ್ಯವನ್ನು ನೀವು ತಿಳಿದುಕೊಳ್ಳೋದು ಒಳ್ಳೆಯದು. ಬೇರೆ ಯಾರಾದರೂ ಬಂದು ಸಹಾಯವನ್ನು ಮಾಡ್ತಾರೆ ಅಂತನೋ ಎಕ್ಸ್ಪೆಕ್ಟೇಷನ್ ಖಂಡಿತವಾಗಿಯೂ ಇಟ್ಕೊಳ್ಬೇಡಿ. ಅದನ್ನು ನೀವೇ ಎದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅಂದರೆ ಆ ಸಮಸ್ಯೆಗಳು ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ ಇದೆ. ಬೇರೆಯವರು ಮಾಡಲಿ ಅಂತಂದರೆ ಆ ಸಮಸ್ಯೆಗಳು ಸಾಲ್ವ್ ಆಗೋದಿಲ್ಲ. ಆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ನಮ್ಮವರೇ ಇರಲಿ, ಹೊರಗಿನವರೇ ಇರಲಿ, ಯಾರ ಮೇಲೂ ವಿಶೇಷವಾಗಿ ಡಿಪೆಂಡ್ ಆಗಬೇಡಿ. ಈ ಕಷ್ಟ ಕಾಲದಲ್ಲಿ ವಿಶೇಷವಾಗಿ ನಿಮಗೆ ಯಾರೂ ಸಹಕಾರವನ್ನು ಕೊಡೋದಿಲ್ಲ. ಬಂದಂಥ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಅದರಿಂದ ನೀವು ಎಲ್ಲ ಸಮಸ್ಯೆಗಳನ್ನು ಖಂಡಿತವಾಗಿಯೂ ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಖರೀದಿಗಳೇನಾದರೂ ಇತ್ತು ಅಂತಂದರೆ, ಒಂದಷ್ಟು ಬಹಳ ಅನಿವಾರ್ಯ ಇತ್ತು ಅಂತಂದರೆ ವಿಚಾರವನ್ನು ಮಾಡಿಕೊಳ್ಳಿ. ಮೋಸ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಪ್ಪ ಇನ್ನೂ ಸ್ವಲ್ಪ ನಡೆಯುತ್ತೆ ಅಂತಂದರೆ ಅದನ್ನು ಮುಂದೂಡಿ. ಅದರಿಂದಲೂ ಕೂಡ ನಿಮಗೆ ವಿಶೇಷವಾದಂಥ ತೊಂದರೆ ಆಗೋದಿಲ್ಲ. ಈ ಮಾಸದಲ್ಲಿ ಮುಖ್ಯವಾಗಿ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿನಿತ್ಯ ತಪ್ಪದೇ ಹೋಗ್ತಾ ಬನ್ನಿ. ಅದು ನಿಮ್ಮ ಆರೋಗ್ಯದ ಮೇಲೂ ಒಳ್ಳೆಯ ಪರಿಣಾಮ. ಮನಸ್ಸು ಸರಿಯಾಗಿರುತ್ತೆ, ನೀವು ನಿರ್ಧಾರಗಳನ್ನು ಕರೆಕ್ಟಾಗಿ ತೆಗೆದುಕೊಳ್ತೀರಿ. ಸೊ ಲೈಫ್ನಲ್ಲಿ ನಿಮಗೆ ಒಂದು ವೇ ಖಂಡಿತವಾಗಿಯೂ ಸಿಗುತ್ತೆ. ಅದರ ಜೊತೆಗೆ ಗುರುಬಲ ಕೂಡ ಇಲ್ಲದೇ ಇರೋದರಿಂದ ಗುರು ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕುಲದೇವರು ಇರಬಹುದು, ಈಶ್ವರ ಇರಬಹುದು, ಅಥವಾ ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗಿ, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ, ಗುರು ಅಂತ ಯಾರನ್ನು ತಿಳ್ಕೊಂಡಿದ್ದೀರೋ ಅವರ ಹತ್ರ ಹೋಗಿಬಿಟ್ಟು ಒಂದಷ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರವಂತೂ ಖಂಡಿತವಾಗಿಯೂ ಸಿಗುತ್ತೆ. ಒಳ್ಳೆಯದಾಗಲಿ.